ಗೌರವಾಧ್ಯಕ್ಷರಾದಂತ ಕೃಷ್ಣಪ್ಪ ಅಲ್ಲ ಅದನ್ನ ಬನ್ನಿ 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 ವಿಡಿಯೋ ಮಾಡ್ತಾರೆ ಹಿಂಗೆ ಹನುಮಂತಪ್ಪ ನೀವು ಹಿರಿಯರು ಜಮೀನ್ದಾರು ರೆಡ್ಡಿ ಅವರು ಜಯರಾಮ್ ರೆಡ್ಡಿ ಅವರು ದಯಮಾಡಿ ಬರ್ಬೇಕು ಸಾಕಮ್ಮನವರು ಅಕ್ಕಿ ವ್ಯಾಪಾರಿಗಳು ಸಾಕಮ್ಮ ದಯಮಾಡಿ ಈಗ ಉದ್ಘಾಟನಾ ಕಾರ್ಯಕ್ರಮ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರಿಯ ಹಾಗೂ ಅಜಾತ ಶಕ್ತಿಯ ಸರ್ವ ಸಮಾಜದವರನ್ನು ಸಮಾನವಾಗಿ ಕಾಣತಕ್ಕಂಥ ಏಕೈಕ ಶ್ರೀಮಂತರು ದೇವ್ ಸುಧಾಕರ್ ಸಾಹೇಬರಿಗೆ ಯುವಕರ ಕಣ್ಮಣಿ ದೇವ್ ಸುಧಾಕರ್ ಸಾಹೇಬರಿಗೆ ಬಹಳಷ್ಟು ಈ ಒಂದು ಗ್ಯಾರಂಟಿಗಳ ಯೋಜನೆಯಲ್ಲಿ ಬಹಳಷ್ಟು ಅಭಿವೃದ್ಧಿಗಳ ಅಧಿಕಾರ ಎಂದು ಹೆಸರನ್ನು ಗಳಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಹಿರಿಯೂರಿನ ಶಾಸಕರು, ನಮ್ಮ ದಾನಿಗಳಾದಂತಹ ಟಿ ಸುಧಾಕರ್ ಸಾಹೇಬರಿಗೆ ಎಲ್ಲರೂ ದಯಮಾಡಿ ಬಹಳಷ್ಟು ಜನ ನೋಡಿ ಹಿರಿಯರೆಲ್ಲ ಮುಂದೆ ಬನ್ನಿ, ಎಲ್ಲ ಬನ್ನಿ. ಈಗ ಎಲ್ರಿಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಯೋಜನೆ ಮತ್ತು ಸಾಂಘಿಕ ಸಚಿವರಾದ ಡಿ ಸುಧಾಕರ್ ಸಾಹೇಬರಿಗೆ ಹೃದಯ ಶ್ರೀಮಂತಿಕೆಯ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಪೂಜಣ್ಣನವರು ಅರ್ಚಕರು, ಕರೇಮನ ದೇವಿಯ ಅರ್ಚಕರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪೂಜಣ್ಣನವರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಈರಣ್ಣನವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅವರಿಗೂ ತಡಿ ಸ್ವಾಗತ. ರಮೇಶಣ್ಣವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಶಿವಣ್ಣನವರಿಗೂ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಮಂಜುಳರವರಿಗೂ ಆತ್ಮೀಯವಾದಂತಹ ಸ್ವಾಗತ. ಗಂಗಾಧರಪ್ಪನವರಿಗೂ ಆತ್ಮೀಯವಾದಂತಹ ಸ್ವಾಗತ. ಹರೀಶ್ ಅವರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ. ರಾಮರಂಗಪ್ಪನವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಮಂಜು ಅವರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ. ಗುರುಸಿದ್ದಪ್ಪನವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಜಮೀನ್ದಾರ್ ರೆಡ್ಡಿ ಅವರಿಗೂ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಮಣಿಸ್ವಾಮಿ ಅವರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾಗೇಶಣ್ಣನಿಗೂ ಆತ್ಮೀಯವಾದಂತಹ ಸ್ವಾಗತ. ಸಿದ್ದೇಶಣ್ಣನವರಿಗೂ ಸ್ವಾಗತವನ್ನು ಬಯಸ್ತೇವೆ. ಈಗ ಸಾಹೇಬರು ಮಾತಾಡೋದಕ್ಕಿಂತ ಅಣಜಿ ನಾನು ಸ್ವಲ್ಪ ನಮ್ಮ ಊರಿಂದ ನಮ್ಮ ಗಮನಕ್ಕೆ ತರ್ತೀನಿ. ಏನಿಲ್ಲ, ಹಿಂದೆ ಆಡಳಿತ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಚಾಲೆಂಜ್ ಮಾಡಿ ಕೂಗಿ ಹೇಳಿದ್ದೀವಿ. ಸಾಹೇಬರು ಬರೋವರೆಗೂ ಈ ಊರಲ್ಲಿ ಫಿಲ್ಟರ್ ನೀರಿನ ವ್ಯವಸ್ಥೆ ಆಗಲ್ಲ. ತಾವುಗಳು ಬಂದು 2.5 ವರ್ಷ ಆದ್ರೂ ಏನು ವಿಳಂಬ ಆಗಿದೆ ಅದು ಗೊತ್ತಿಲ್ಲ. ಇವತ್ತಿನ ವಾತಾವರಣ ಹಂಗಿದೆ, ಅದೊಂದು ಸಮಸ್ಯೆ ಇದೆ ನಮ್ಮಲ್ಲಿ. ಮೇಲೆ ಚರಂಡಿ ವ್ಯವಸ್ಥೆ ಇಲ್ಲ. ನಂತರ ಏನಾಗಿದೆ ಅಂತಂದ್ರೆ 43-44 ಸರ್ವೆ ನಂಬರ್ ನಲ್ಲಿ ಎಲ್ಲರೂ ಜಮೀನುಗಳನ್ನ ಉಳುಮೆ ಮಾಡಿದ್ವಿ ನಾವು. ಇವತ್ತಿಗೂ ನನಗೆ ಜಮೀನಿಲ್ಲ. ಜಮೀನಿಲ್ದಲೇ ಹೊಸನಗರದಲ್ಲಿ ನಂತರದವ್ರು 3 ಜನ ಇದ್ದಾರೆ. 5 ಹೊಸನಗರ. ಇಲ್ಲಿ ಏನಾಗಿದೆ ಅಂತಂದ್ರೆ ಅದು ಪಾಣಿ ಇದೆ, ಎಲ್ಲ ಇದೆ. ಅರಣ್ಯ ಇಲಾಖೆಯವರು ಬಿಡ್ತಾ ಇಲ್ಲ. ಅದು ಅರಣ್ಯ ಇಲಾಖೆಗೆ ಸಂಬಂಧನೇ ಇಲ್ಲ. ಬಹಳಷ್ಟು ಸಮಸ್ಯೆಗಳನ್ನ ಉಟ್ಕೊಂಡಿದ್ದೀವಿ. ಪರ್ಮನೆಂಟ್ಲಿ ಸರ್ವೆ ನಂಬರ್ನಾಗೆ ನಾವು ಮಾಡಿ 40 ವರ್ಷ 50 ವರ್ಷ ಮಾಡಿರ್ತಕ್ಕಂಥ ಬಿಡಿಸಿದ್ದಾರೆ ಆ ದಿನಗಳಲ್ಲಿ. ಕೆ ಎಚ್ ರಂಗನಾಥ್ ಸಾಹೇಬರು, ಡಿ ಮಂಜುನಾಥ್ ಸಾಹೇಬರು ಕಾಲದಲ್ಲಿ
ನಾವುಗಳು ಬರ್ತಾ ಇದ್ವಿ. ನಮಗೇನಾಗಿತ್ತು ಅಂತಂದ್ರೆ 30-40 ವರ್ಷದ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಸುಮಾರು 8 ಜನ ಇದು 300 ಚಿಲ್ಲರೆ ಇದೆ. 215 ಇದು ಕಸಬದ್ದು, ನಮ್ದು ಜವಳಿ ಹೋಗಿ, ನಮ್ದು ಇದು ಕಸಬದ್ದು ಜವಳಿ ಹೋಗಿ. ಹಾಂ ಅದಕ್ಕೆ ಸಂಬಂಧ ಇಲ್ಲ. ಪೂಜಾರಲ್ಲ, ಅದಕ್ಕೆ ಪೂಜೆ ಮಜಾಕೈತೆ ಬರ್ರಿ. ಚೆನ್ನಲ್ಲಿಂದ ಈಚೆ ಅಲ್ಲೇ ಅಣ್ಣ ನಮ್ದು ಜವಳಿ ಹೋಗಿ, ಇದು ಕಸಬ. ಇನ್ನೂ ಬರ್ತಾರೆ, ಬರೋರಿದ್ದಾರೆ. ಜನನೇ ಇರಲಿಲ್ಲ ಅವಾಗಿಂದ, ಈಗ ನೋಡಿ ಅಷ್ಟೇ. ನಮ್ಮ ಕಡೆ ಇಷ್ಟು ನಮ್ಮ ಸಮಸ್ಯೆಗಳು ಸಾಹೇಬರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ವಸಂತ ನಗರದ ಯುವಕರು, ಮಹಿಳೆಯರು, ಹಿರಿಯರು ಎಲ್ಲ ಸೇರಿ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶ್ರೀ ಪಾಂಡುರಂಗ ವಿಠಲ ಸಾಂಸ್ಕೃತಿಕ ಭವನ ಭಜನಾ ಸಂಘ ಉದ್ಘಾಟನಾ ಮತ್ತು ಸಾಂಸ್ಕೃತಿಕ ಸಮಾರಂಭ ಇವತ್ತು ಹಮ್ಮಿಕೊಂಡಿದ್ದಾರೆ. ಊರಲ್ಲಿ ನೋಡಿದ್ರೆ ಹಬ್ಬದ ವಾತಾವರಣ ಕಾಣುತ್ತೆ. ವೆಂಕಟೇಶ ಟೌನಿಂದ ಯಾವ ಕಡೆ ಯಾವಾಗ ಗೊತ್ತಾಗಲ್ಲ. ಜಮ್ಮು ಏನು ಹೇಳಿಲ್ಲ. ಆಯ್ತು, ಯಾವಾಗಲೂ ಲೀಡ್ ಕೊಟ್ಟಿರೋ ಊರು ತಮಾಷೆ ಮಾಡ್ತಾರೆ. ವೆಂಕಟೇಶ ಪ್ರಸ್ತಾಪ ಮಾಡ್ದ ಬಿಲ್ಡರ್ ಇನ್ನೊಂದು 15 ದಿವಸದಲ್ಲಿ ನಮ್ಮ ಊರಿಗೆ ಬಿಲ್ಡರ್ 15 ಟೆಂಡರ್ ಕರೆದಿದ್ದೀವಿ. ಟೆಂಡರ್ನ ಈಗಾಗಲೇ ಕರೆದಿದ್ದೀವಿ. ನಾನು ತಕ್ಷಣ ಅಧಿಕಾರಿಗಳಿಗೆ ತಿಳಿಸಿ ಇದನ್ನ 15 ದಿವಸದೊಳಗೆ ಇಲ್ಲಿ ಕರ್ಕೊಂಡು ನಾನೇ ಉದ್ಘಾಟನೆ ಮಾಡಿ ಹೋಗ್ತೀನಿ. ಇಷ್ಟು ವಿಚಾರವನ್ನು ಹೇಳ್ತೇನೆ. ವಸಂತ ನಗರ ನನಗೆ ಬಹಳ ಅಚ್ಚುಮೆಚ್ಚಿನ ಹಳ್ಳಿ. ಕಾರಣ ಇಲ್ಲಿರ್ತಕ್ಕಂಥ ಕೋವಿ ಸಮಾಜದವರು ಯಾವತ್ತೂ ಸಹ ನನ್ನ ಮೇಲೆ ಆಶೀರ್ವಾದ ಕ್ಷೇತ್ರದ ಶಾಸಕನ ಮಾಡಿದ ಕೀರ್ತಿ ಹಾಗಂಗೆ ಒಂದು ಪ್ರಯತ್ನ ಪ್ರಾಮಾಣಿಕ ಮಾಡ್ತೇನೆ ಅಂತ ಮಾತಾಡಿದ್ದೀನಿ. ನನಗೆ ಇನ್ನೂ ಬಹಳ ಹಳ್ಳಿಗಳಿಂದ ಇನ್ನೂ ಬರೋದು ಡೌಟ್ ಕನ್ನಡಳ್ಳಿ ಭಾಗ, ಕರಂಪುರ ಭಾಗ ಹೋಗಬೇಕಾಗಿದೆ. ಆದರೆ ಪಾಂಡುರಂಗ ವಿಠಲಂದು ಸಂಘ ಒಪ್ಪನ ಮಾಡ್ತಾರೆ ನಮ್ಮ ಯುವಕರು ಅಂತೇಳಿ ಬಂದಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಅಂತ ಹೇಳಿ ನಮ್ಮ ಜೊತೆ ನಾನು ಇದ್ದೀನಿ ನಮ್ಮ ಅಂತ ಹೇಳಿ ನಾನು ಮಾತು ಮಾಡ್ತೀನಿ. ಇನ್ನು ವಿಶೇಷ ಅಂದರೆ ನಿಮ್ಮ ಭಾಗಕ್ಕೆ ಅದು ಗೋಳಿಗೋಸ್ಕರ ಮಾಡಿದ್ವಿ. ಸ್ವಲ್ಪ 14-17 ಹಳ್ಳಿಗೆ ನೀರಿನ ಯೋಜನೆಯನ್ನ ಮೊನ್ನೆ ತಾನೆ 2 ವರ್ಷದಿಂದ ಪ್ರಯತ್ನ. ಅಷ್ಟು ಹುಡುಗಾಟದ ಪ್ರಶ್ನೆ ಅಲ್ಲ, ನೀರಿನ ಹಂಚಿಕೆ ಮಾಡ್ಕೊಡೋದು. 2.5 ವರ್ಷ ಪ್ರಯತ್ನ ಮಾಡಿ ನಿನ್ನೆ ಮೊನ್ನೆ ತಾನೆ ಸರ್ಕಾರಿ ಆದೇಶ ಹೊರಡಿಸಿ ಈ ವರ್ಷ ಆ ಕೆಲಸವನ್ನ ಪ್ರಾರಂಭ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾನೆ ಅನ್ನೋದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.
లక్ష్మక్క చెంపు మాట్లాడుతాను ఇద్దరు చేస్తున్నారు